ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದಿದೆ ಯುದ್ಧ. ಶುರುವಾಗುತ್ತಾ ತೈಲ ಬಿಕ್ಕಟ್ಟು ಅನ್ನೋ ಪ್ರಶ್ನೆ ಈಗ. ಯುದ್ಧದ ಎಫೆಕ್ಟ್ ಕಚ್ಚಾ ತೈಲದ ಬೆಲೆಯಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದೆ. 116 ಅಮೆರಿಕನ್ ಡಾಲರ್ ಮೀರಿದ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ಗಲ್ಫ್ ಯುದ್ಧ ಆರಂಭವಾದ ನಂತರ ಕಚ್ಚಾ ತೈಲದಲ್ಲಿ $43 ಏರಿಕೆಯಾಗಿದೆ. $73 ಇದ್ದಂತಹ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಈಗ $116.5 ಆಗಿದೆ. ಯುದ್ಧ ಇದೇ ರೀತಿ ಮುಂದುವರೆದರೆ ಬ್ಯಾರಲ್ ತೈಲ $150 ಮೀರುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಆತಂಕ ಇದು. ಮಧ್ಯಪ್ರಾಚ್ಯದಲ್ಲಿ ತೈಲಾಗಾರಗಳ ಮೇಲೇನೆ ದಾಳಿ ಆಗ್ತಾ ಇದೆ. ನಿಂತ ತೈಲ ಉತ್ಪಾದನೆ, ತೈಲ ಸರಬರಾಜು ಮಾರ್ಗ ಇದನ್ನು ಬಂದ್ ಮಾಡಿದೆ ಇರಾನ್. ಹೋರ್ಮೋಜ್ ತೈಲ ಸರಬರಾಜು ಮಾರ್ಗ ಇರಾನ್ ಬಂದ್ ಮಾಡಿದೆ. ಮಧ್ಯಪ್ರಾಚ್ಯದ ತೈಲ ಬಂದ್ ಬೆನ್ನಲ್ಲೇ ಬೆಲೆ ಕೂಡ ಭಾರಿ ಏರಿಕೆ ಆಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಕಂಡಿದೆ. ತೈಲ ಬೆಲೆ ಏರಿಕೆ ಎಫೆಕ್ಟ್ನಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಕಚ್ಚಾ ತೈಲದ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಡುಗೆ ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಅಡುಗೆ ಗ್ಯಾಸ್ ಸಿಲಿಂಡರ್ ಬೆಲೆ ₹60 ಏರಿಕೆ ಮಾಡಿದ್ದಂತಹ ಸರ್ಕಾರ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ₹115ಗೆ ಏರಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದ ಬೆಲೆ ಏರಿಕೆ ಗ್ರಾಹಕರಿಗೆ ವರ್ಗಾಯಿಸೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದೇ ರೀತಿ ಯುದ್ಧ ಏನಾದರೂ ಮುಂದುವರೆದಿದ್ದೇ ಆದರೆ ಭಾರತದ ತೈಲ ಬಳಕೆ ಅದರಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ. ಒಂದು ದಿನಕ್ಕೆ 60 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಬೇಕು. ಯುದ್ಧಕ್ಕೆ ಮೊದಲು $73 ಇತ್ತು. ಆದರೆ ಇವತ್ತಿನ ಬೆಲೆ $116.5 ಬ್ಯಾರಲ್ ಕಚ್ಚಾ ತೈಲದ ದರ ಏರಿಕೆ ಆಗಿರೋದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದೀಗ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಮಧ್ಯಪ್ರಾಚ್ಯದ ಯುದ್ಧ ಆರಂಭ ಆಗಿ 10 ದಿನ ಆಗಿದೆ. ಯಾರೂ ಕೂಡ ಹಿಂದೆ ಸರಿತಾ ಇಲ್ಲ. ದಾಳಿಗೆ ಪ್ರತಿ ದಾಳಿ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಆದರೆ ಮತ್ತೊಂದು ಆತಂಕದ ವಿಚಾರ ಅಂತಂದ್ರೆ ತೈಲ ಸಂಗ್ರಹಾಗಾರದ ಮೇಲೇನೆ ದಾಳಿಗಳಾಗ್ತಾ ಇರೋದು. ಇದರ ಎಫೆಕ್ಟ್ ಯಾವ ರೀತಿ ತಟ್ಟುತ್ತೆ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗುವುದಕ್ಕೆ ಮೊದಲು ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ $73 ಬೆಲೆ ಇತ್ತು. ಈಗ ಅದು $43 ಹೆಚ್ಚಾಗಿದೆ. ಅಂದರೆ $116ಗೆ ಏರಿಕೆಯಾಗಿದೆ ಕೇವಲ 10 ದಿನಗಳ ಅವಧಿಯಲ್ಲಿ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಆರಂಭವಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದ್ದಾವೆ. ಯಾಕಂದರೆ ಕೇವಲ 10 ದಿನಕ್ಕೆ $43ನಷ್ಟು ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಅತಿ ಹೆಚ್ಚು ಕಚ್ಚಾ ತೈಲಕ್ಕೆ ಬೆಲೆ ಏರಿಕೆಯಾದದ್ದು 2008ರಲ್ಲಿ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಶುರುವಾದಂತಹ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಕಚ್ಚಾ ತೈಲದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. $148ಗೆ ತಲುಪಿತ್ತು. ಅದಾದ ನಂತರ ಇದೇ ಮೊದಲ ಬಾರಿಗೆ $115ಗೆ ಕಚ್ಚಾ ತೈಲದ ಬೆಲೆ ತಲುಪಿದೆ. ಹಾಗಾಗಿ ಇದು ಮಧ್ಯಪ್ರಾಚ್ಯದಲ್ಲಿ ಗಲ್ಫ್ ದೇಶಗಳಲ್ಲಿ ಯಾವ ದೇಶಗಳು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುತ್ತವೆ ಅದೇ ದೇಶಗಳಲ್ಲಿ ದಾಳಿ ಆಗ್ತಾ ಇದೆ. ಇರಾನ್ ಮಧ್ಯಪ್ರಾಚ್ಯದ ಗಲ್ಫ್ ದೇಶಗಳನ್ನು ಗುರಿಯಾಗಿಟ್ಕೊಂಡು ಇರಾಕ್ ಮತ್ತು ಕತಾರ್, UAE ಈ ರೀತಿಯಾಗಿ ಯಾವ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುತ್ತವೆ ಆ ದೇಶಗಳ ಮೇಲೆ ಆ ದೇಶಗಳಲ್ಲಿರುವಂತಹ ಆಯಿಲ್ ರಿಫೈನರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದಲ್ಲಿ ತೈಲ ಉತ್ಪಾದನೆ ಆಗ್ತಾ ಇಲ್ಲ. ಮತ್ತು ಹೊರ್ಮುಜ್ ಜಲಸಂಧಿ ಬಂದಾಗಿರುವ ಕಾರಣಕ್ಕೆ ಅದು ಇರಾನ್ನ ಹಿಡಿತದಲ್ಲಿದೆ. ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ ಪದೇ ಇರಾನ್ ಹೇಳ್ತಿತ್ತು. ಹಾಗಾಗಿ ಈಗ ಹೊರ್ಮುಜ್ ಜಲಸಂಧಿ ಬಂದಾಗಿದೆ. ಆ ಕಾರಣಕ್ಕಾಗಿ ಅಲ್ಲಿಂದ ಏಷ್ಯನ್ ಮಾರುಕಟ್ಟೆಗಳಿಗೆ ಬರಬೇಕಿದ್ದಂತಹ ತೈಲ
ಏಷ್ಯನ್ ಮಾರ್ಕೆಟ್ಗಳಿಗೆ ಬರ್ತಾ ಇಲ್ಲ. ಉದಾಹರಣೆಗೆ ಭಾರತ ಮತ್ತು ಚೀನಾ ದೊಡ್ಡ ಪ್ರಮಾಣದಲ್ಲಿ ಮಧ್ಯಪ್ರಾಚ್ಯದಿಂದ ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ವು, ಅಲ್ಲಿಂದ ಈಗ ತೈಲ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಒಂದು ತೈಲಕ್ಕೆ ಅಭಾವ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ತೈಲದ ಬೆಲೆ ದಿಢೀರ್ ಏರಿಕೆಯಾಗಿದೆ. ಭಾರತ ಸರ್ಕಾರ ಹೇಳ್ತಾ ಇದೆ ಭಾರತದಲ್ಲಿ ಮುಂದಿನ 8 ವಾರಗಳಿಗೆ ಆಗುವಷ್ಟು ತೈಲದ ಸಂಗ್ರಹ ಇದೆ. 250 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲ ಇದೆ ಮತ್ತು 4,000 ಕೋಟಿ ಲೀಟರ್ನಷ್ಟು ರಿಫೈನ್ಡ್ ಆಯಿಲ್ ಇದೆ, ಪೆಟ್ರೋಲ್ ಡೀಸೆಲ್ ಇದೆ. ಹಾಗಾಗಿ ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ, ಜೊತೆಗೆ ರಷ್ಯಾದ ಜೊತೆಗೂ ಕೂಡ ಭಾರತ ಮಾತುಕತೆಯನ್ನು ಮಾಡ್ತಾ ಇದೆ. ತೈಲವನ್ನು ಆಮದು ಮಾಡಿಕೊಳ್ಳು, ಹೆಚ್ಚಾಗಿ ತೈಲವನ್ನು ಭಾರತಕ್ಕೆ ಪೂರೈಕೆ ಮಾಡಬೇಕು ಅನ್ನುವಂತಹ ವಿಷಯದಲ್ಲಿ. 1 ಬ್ಯಾರಲ್ ಕಚ್ಚಾ ತೈಲಕ್ಕೆ 159 ಲೀಟರ್ ಕಚ್ಚಾ ತೈಲ ಬರುತ್ತೆ. ಅದನ್ನು ರಿಫೈನ್ ಮಾಡಿದಾಗ, ಸಂಸ್ಕರಣೆ ಮಾಡಿದಾಗ 75 ಲೀಟರ್ನಷ್ಟು ಪೆಟ್ರೋಲ್ ಸಿಗುತ್ತೆ, 35ರಿಂದ 40 ಲೀಟರ್ನಷ್ಟು ಡೀಸೆಲ್ ಸಿಗುತ್ತೆ. ಒಟ್ಟಾರೆಯಾಗಿ ಭಾರತ ಒಂದು ತಿಂಗಳಿಗೆ 60 ಲಕ್ಷ ಬ್ಯಾರಲ್ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಒಂದು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದು 219 ಕೋಟಿ ಬ್ಯಾರಲ್ ಆಗುತ್ತೆ. ಅಷ್ಟು ಡಿಪೆಂಡೆನ್ಸಿ ಭಾರತದ್ದು ತೈಲದ ಮೇಲಿದೆ, ಇಂಪೋರ್ಟ್ನ ಮೇಲಿದೆ. ಆಮದು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಭಾರತ ಬೇರೆ ಬೇರೆ ದೇಶಗಳನ್ನು ಅನುಸರಿಸುತ್ತೆ. ಭಾರತ ಜಗತ್ತಿನಲ್ಲಿ 40 ದೇಶಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ದೊಡ್ಡ ಚಂಕ್ ಬರೋದು ಮಧ್ಯಪ್ರಾಚ್ಯದ ದೇಶಗಳಿಂದ. ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಸಮಸ್ಯೆಯಾದಾಗ ಸಹಜವಾಗಿ ಭಾರತದಲ್ಲಿ ಒತ್ತಡ ಸೃಷ್ಟಿಯಾಗುತ್ತೆ. ಬೆಲೆ ಏರಿಕೆಯ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇನ್ನಷ್ಟೇ ನಿರ್ಧಾರ ಮಾಡಬೇಕಾಗಿದೆ. 60 ರೂಪಾಯಿ LPGಗೆ ಏರಿಕೆಯಾಗಿದೆ, ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ಕೇಂದ್ರ ಏರಿಕೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ 2022ರಿಂದ ಭಾರತದಲ್ಲಿ ತೈಲ ಬೆಲೆ ಏರಿಕೆಯಾಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $40 ಇಳಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಇಳಿಕೆಯ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಿರಲಿಲ್ಲ. ಅದಾದ ನಂತರ $50-60 ಇದ್ದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಇಳಿಸಿರಲಿಲ್ಲ ಕೇಂದ್ರ ಸರ್ಕಾರ. ಈಗ ಏಕಾಏಕಿ ಕಚ್ಚಾ ತೈಲದ ಬೆಲೆ $73ರಿಂದ $116ಗೆ ಬಂದು ನಿಂತಿರೋದ್ರಿಂದ ಈಗ ಏರಿಕೆ ಮಾಡುತ್ತಾ, ಅಥವಾ ಕಡಿಮೆ ಇದ್ದಾಗ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದ ಕಾರಣಕ್ಕಾಗಿ ಈಗ ಹೆಚ್ಚಿನ ಬೆಲೆಯಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇದೇ ಬೆಲೆಯನ್ನು ಮೇಂಟೈನ್ ಮಾಡುತ್ತಾ ಎಷ್ಟು ದಿನಗಳ ಕಾಲ ಯುದ್ಧ ಮುಂದುವರಿಯುತ್ತೆ ಅನ್ನುವುದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.